2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಇದರಲ್ಲಿ ಅತ್ಯುತ್ತಮ ನಟ ಕಿಚ್ಚ ಸುದೀಪ್ ಹಾಗೆಯೇ ನಟಿ ಅನುಪಮ ಇವರಿಗೆ ಪ್ರಶಸ್ತಿ ಲಭಿಸಿದೆ. ಪಿ ಶೇಷಾದ್ರಿ ನಿರ್ದೇಶನದ 2 ಚಿತ್ರಗಳಿಗೆ ಪ್ರಶಸ್ತಿ ಸಿಕ್ಕಿದೆ. ತಬಲಾ ನಾಡಿಗೆ ಅತ್ಯುತ್ತಮ ಪೋಷಕ ನಟ ಅವಾರ್ಡ್ ಹಾಗೆಯೇ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಘು ದೀಕ್ಷಿತ್. ಮೊದಲ ಅತ್ಯುತ್ತಮ ಚಿತ್ರ ಮೋಹನ್ ದಾಸ್ ಹಾಗೆಯೇ ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್. ಇದೆಲ್ಲವೂ ಕೂಡ 2019ರಲ್ಲಿ ತೆರೆಕಂಡ ಚಿತ್ರಗಳು. ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯ ಹಾಗೆಯೇ ವಿಶೇಷ ಕಾಳಜಿ ಚಿತ್ರ ಕನ್ನೇರಿ. ಈ ಚಿತ್ರಗಳಿಗೆ 2019ರ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಗಮನಿಸ್ತಾ ಇರಬಹುದು ಪ್ರಶಸ್ತಿ ವಿಜೇತರನ್ನ, ಇವರ ಹೆಸರನ್ನ ಸರ್ಕಾರ ಈಗ ಪ್ರಕಟ ಮಾಡಿದೆ. ಅತ್ಯುತ್ತಮ ನಟ ಕಿಚ್ಚ ಸುದೀಪ್ ಹಾಗೆಯೇ ನಟಿ ಅನುಪಮ ಹೆಸರಿಗೆ ಈಗ ಪ್ರಶಸ್ತಿ ಘೋಷಣೆ ಆಗಿರುವಂಥದ್ದು. ಇನ್ನು ಬೇರೆ ಯಾವೆಲ್ಲ ಚಿತ್ರಗಳು ಯಾವೆಲ್ಲ ಭಾಗದಲ್ಲಿ ಪ್ರಶಸ್ತಿಗಳು ಲಭಿಸಿದೆ ಅಂತ ನೋಡ್ತಾ ಹೋಗೋದಾದರೆ, ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹಾಗೆಯೇ ಅತ್ಯುತ್ತಮ ಮಕ್ಕಳ ಚಿತ್ರ ಎಲ್ಲ ಆಡೋದು ನಾವು ಎಲ್ಲಿ ಆಡೋದು, ಹಾಗೆಯೇ ಅತ್ಯುತ್ತಮ ನಟಿ ಕುಮಾರಿ ಅನುಪಮಾ ಗೌಡ ಚಿತ್ರ ತ್ರಯಂಬಕಂ ಇದಕ್ಕೆ ಲಭಿಸಿರುವಂಥ ಅಥವಾ ಇದಕ್ಕೆ ಘೋಷಣೆಯಾಗಿರುವಂಥ ಪ್ರಶಸ್ತಿ ಇದು. ಇನ್ನು ಕಿಚ್ಚ ಸುದೀಪ್ ಅವರಿಗೆ ಪೈಲ್ವಾನ್ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನುಳಿದಂತೆ ತಬಲಾ ನಾಡಿ ಅತ್ಯುತ್ತಮ ಪೋಷಕ ನಟ, ಅತ್ಯುತ್ತಮ ಪೋಷಕ ನಟಿ ಕುಮಾರಿ ಅನುಷಾ ಕೃಷ್ಣ ಚಿತ್ರ ಬ್ರಾಹ್ಮಿ ಇದಕ್ಕೆ ಲಭಿಸಿರುವಂಥದ್ದು. ಹಾಗೆಯೇ ಅತ್ಯುತ್ತಮ ಸಂಗೀತ ನಿರ್ದೇಶಕ ಶ್ರೀ ವಿ ಹರಿಕೃಷ್ಣ ಯಜಮಾನ ಚಿತ್ರಕ್ಕೆ. ಇತ್ತ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಘು ದೀಕ್ಷಿತ್ ಅವರು ಲವ್ ಮಾಕ್ಟೇಲ್ ಚಿತ್ರದ ಹಾಡಿಗಾಗಿ ಲಭಿಸಿರೋದು. ಇತ್ತ ಗಾಯಕಿ ಯಾರು ಅಂತ ಗಮನಿಸ್ತಾ ಹೋಗೋದಾದರೆ ಡಾಕ್ಟರ್ ಜಯದೇವಿ ಜಿಂಗಮಶೆಟ್ಟಿ ಇವರಿಗೆ ರಾಗಭೈರವಿ ಚಿತ್ರಕ್ಕೆ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಲಭಿಸಿದೆ. ಗಮನಿಸ್ತಾ ಹೋಗೋದಾದರೆ 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿರುವಂಥದ್ದು. 2019ರ ಸಾಲಿನಲ್ಲಿ ಸದ್ದು ಮಾಡಿದಂಥ ಚಿತ್ರಗಳು ಹಾಗೆಯೇ ನಟರು ಇವುಗಳ ಬಗ್ಗೆ ಗಮನಿಸ್ತಾ ಹೋಗೋದಾದರೆ, ಈ ಬಾರಿ ಅಥವಾ 2019ನೇ ಸಾಲಿನಲ್ಲಿ ಅತ್ಯುತ್ತಮ ನಟ ಅಂತ ಸರ್ಕಾರ ಇಲ್ಲಿ ಗುರುತಿಸಿರೋದು ಕಿಚ್ಚ ಸುದೀಪ್ ಅವರನ್ನ. ನಟಿ ಅನುಪಮಾಗೂ ಕೂಡ ಪ್ರಶಸ್ತಿ ಲಭಿಸಿದೆ. ಇತ್ತ ಪಿ ಶೇಷಾದ್ರಿ ನಿರ್ದೇಶನದ 2 ಚಿತ್ರಗಳಿಗೂ ಕೂಡ ಪ್ರಶಸ್ತಿ ಲಭಿಸಿದೆ. ಗಮನಿಸ್ತಾ ಇರಬಹುದು ತಬಲಾ ನಾಣಿಗೆ ಅತ್ಯುತ್ತಮ ಪೋಷಕ ನಟ ಅವಾರ್ಡ್ ಲಭಿಸಿರುವಂಥದ್ದು. ಅತ್ಯುತ್ತಮ ಹಿನ್ನೆಲೆ ಗಾಯಕ ರಘು ದೀಕ್ಷಿತ್ ಅವರಿಗೆ ಲವ್ ಮಾಕ್ಟೇಲ್ ಚಿತ್ರದ ಹಾಡಿಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಲಭಿಸಿದೆ. ಇತ್ತ ಅತ್ಯುತ್ತಮ ಚಿತ್ರ ಮೋಹನ್ ದಾಸ್, ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್. ವಿಶೇಷ ಕಾಳಜಿ ಚಿತ್ರ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಕನ್ನೇರಿ. ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಅತ್ಯುತ್ತಮ ಮಕ್ಕಳ ಚಿತ್ರ ಎಲ್ಲ ಆಡೋದು ನಾವು ಎಲ್ಲಿ ಆಡೋದು. ಅತ್ಯುತ್ತಮ ನಟ ಕಿಚ್ಚ ಸುದೀಪ್, ಅತ್ಯುತ್ತಮ ನಟಿ ಕುಮಾರಿ ಅನುಪಮಾ ಗೌಡ ಚಿತ್ರ ತ್ರಯಂಬಕಂಗೆ ಅವರಿಗೆ ಲಭಿಸಿರೋದು. ಕಿಚ್ಚ ಸುದೀಪ್ ಅವರಿಗೆ ಪೈಲ್ವಾನ್ ಚಿತ್ರಕ್ಕಾಗಿ 2019ರ ಸಾಲಿನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇತ್ತ ಅತ್ಯುತ್ತಮ ಸಂಗೀತ ನಿರ್ದೇಶಕ ಶ್ರೀ ವಿ ಹರಿಕೃಷ್ಣ ಅವರು, ಅತ್ಯುತ್ತಮ ಹಿನ್ನೆಲೆ ಗಾಯಕ ರಘು ದೀಕ್ಷಿತ್, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಡಾಕ್ಟರ್ ಜಯದೇವಿ ಜಿಂಗಮಶೆಟ್ಟಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, 2019ರ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಈಗ ಪ್ರಕಟ ಆಗಿರೋದು, ಇಷ್ಟು ಡಿಲೇ ಆಗೋದಕ್ಕೆ ಕಾರಣ ಏನು, ಹಾಗೆ ಯಾರೆಲ್ಲ ಹೆಸರು ಈಗ ಘೋಷಣೆ ಆಗಿದೆ? ಎಸ್ ಸಂಪತ್, 2019ರ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಮೊದಲ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಮೋಹನ ದಾಸಕ್ಕೆ ಸಿಕ್ಕಿದೆ. ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್ ಸಿನಿಮಾಗೆ ಸಿಕ್ಕಿರೋದು ಒಂಥರ ನಮ್ಗೆ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಗೆ ಸಿಕ್ಕಿದೆ. ವಿಶೇಷ ಕಾಳಜಿ ಚಿತ್ರಕ್ಕೆ ಕನ್ನೇರಿಗೆ ಸಿಕ್ಕಿದೆ.
ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಅಂತ ಅಂದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿಕ್ಕಿದೆ. ಇದರ ಜೊತೆಗೆ ನಮ್ಗೆ ಮತ್ತೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅತ್ಯುತ್ತಮ ನಟ ಶ್ರೀ ಕಿಚ್ಚ ಸುದೀಪ್ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು. ಹಾಗಾದ್ರೆ ಯಾವ ಸಿನಿಮಾಗೆ ಅಂತ ನೋಡ್ತಾ ಹೋದ್ರೆ ಪೈಲ್ವಾನ್ ಸಿನಿಮಾಗೆ ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಅತ್ಯುತ್ತಮ ನಟಿ ಯಾರು ಅಂತ ನೋಡೋದಾ ಹೋದ್ರೆ ಕುಮಾರಿ ಅನುಪಮ ಗೌಡ ಅವರಿಗೆ ಸಿಕ್ಕಿದೆ. ಯಾವ ಸಿನಿಮಾಕ್ಕೆ ಅಂತ ನೋಡ್ತಾ ಹೋದ್ರೆ ತ್ರಯಂಬಕಂ ಸಿನಿಮಾಗೆ ಇವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂತದ್ದು. ಜೊತೆಗೆ ಅತ್ಯುತ್ತಮ ಪೋಷಕ ನಟ ಶ್ರೀ ತಬಲಾ ನಾಣಿ ಅವರಿಗೆ ಸಿಕ್ಕಿದೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾಗೆ ತಬಲಾ ನಾಣಿ ಅವರಿಗೆ ಸಿಕ್ಕಿರುವಂತದ್ದು. ಇನ್ನು ಕುಮಾರಿ ಅನುಷಾ ಕೃಷ್ಣ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಸಿಕ್ಕಿದೆ ಬ್ರಾಹ್ಮಿ ಸಿನಿಮಾಗೆ. ಅತ್ಯುತ್ತಮ ಸಂಗೀತ ನಿರ್ದೇಶಕ ಯಾರಪ್ಪ ಅಂತ ಹೇಳಿದ್ರೆ ಶ್ರೀ ವಿ ಹರಿಕೃಷ್ಣ ಅವರಿಗೆ ಸಿಕ್ಕಿದೆ ಯಜಮಾನ ಸಿನಿಮಾಗೆ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕ ಶ್ರೀ ರಘು ದೀಕ್ಷಿತ್ ಅವರಿಗೆ ಸಿಕ್ಕಿದೆ ಲವ್ ಮಾಕ್ಟೈಲ್ ಸಿನಿಮಾಗೆ. ಇಲ್ಲಿ ಗಮನಿಸಬಹುದು ಲವ್ ಮಾಕ್ಟೈಲ್ ಸಿನಿಮಾಗೂ ಕೂಡ ಪ್ರಶಸ್ತಿ ಬಂದಿದೆ. ಜೊತೆಗೆ ಹಿನ್ನೆಲೆ ಗಾಯಕರಿಗೆ ಆದಂತ ರಘು ದೀಕ್ಷಿತ್ ಅವರಿಗೂ ಈ ಸಿನಿಮಾಗೋಸ್ಕರ ಅವ್ರಿಗೆ ಈ ಒಂದು ಪ್ರಶಸ್ತಿ ಬಂದಿರುವಂತದ್ದು. ಇನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಡಾಕ್ಟರ್ ಜಯದೇವಿ ಅವರಿಗೆ ಸಿಕ್ಕಿದೆ. ಜಯದೇವಿ ಜಿಂಗಮ್ಮ ಶೆಟ್ಟಿ ಅವರಿಗೆ ಸಿಕ್ಕಿದೆ. ಯಾವ ಸಿನಿಮಾ ಅಂತ ನೋಡ್ತಾ ಹೋದ್ರೆ ರಾಗ ಭೈರವಿ ಸಿನಿಮಾಗೆ ಸಿಕ್ಕಿರುವಂತದ್ದು. ಇನ್ನು ಅತ್ಯುತ್ತಮ ಮಕ್ಕಳ ಚಿತ್ರ ಯಾವುದು ಅಂತ ನೋಡಿದ್ರೆ ಎಲ್ಲ ಆಡೋದು ನಾವು ಇಲ್ಲಿ ಆಡೋದು ಈ ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿದೆ. ಒಟ್ನಲ್ಲಿ 2019 ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ನ ಖುಷಿಯಲ್ಲಿ ಇದ್ದಂತಹ ಕಿಚ್ಚ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿರೋದು. ಅದು ಕೂಡ ಪೈಲ್ವಾನ್ ಸಿನಿಮಾಗೆ ಸಿಕ್ಕಿದೆ. ಇನ್ನು ಅನುಪಮ ಗೌಡ ಕೂಡ ಗಮನಿಸಬಹುದು. ಅವ್ರು ನಾವು ರಿಯಾಲಿಟಿ ಶೋ ಎಲ್ಲ ಬ್ಯುಸಿ ಇರ್ತಾರೆ. ಇದರ ನಡುವೆ ತಾವು ಮಾಡಿರುವಂತಹ ಈ ಒಂದು ತ್ರಯಂಬಕಂ ಸಿನಿಮಾಗೂ ಕೂಡ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿರೋದು ಒಂಥರ ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು. ಸಂಪತ್, ಥ್ಯಾಂಕ್ ಯು ಶುದ್ಧ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.